2025ರ IPL ಸೀಸನ್ ನಲ್ಲಿ ಆಡ್ತಾ ಇರುವಂತಹ 10 ಟೀಮ್ಗಳ ಪೈಕಿ ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇರುವಂತ ಟೀಮ್ ಅಂದ್ರೆ ಅದು ಸನ್ರೈಸರ್ಸ್ ಹೈದರಾಬಾದ್. ಮೆಗಾ ಹರಾಜಿನಲ್ಲಿ ಪವರ್ ಹಿಟರ್ಸ್ ನೇ ಖರೀದಿ ಮಾಡಿದ್ದು ಈಗಾಗಲೇ ಆಡಿರುವಂತ ಫಸ್ಟ್ ಮ್ಯಾಚ್ ನಲ್ಲಿ ರನ್ ಮಳೆ ಸುರಿಸಿದ್ದಾರೆ. ಲಾಸ್ಟ್ ಸೀಸನ್ ನಿಂದ T20 ಟೂರ್ನಿಯ ದಿಕ್ಕನ್ನೇ ಬದಲಿಸಿರುವಂತ SRH ತಂಡದ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ಸೀಸನ್ 18 ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಮೂಲ ಬೆಲೆಗೆ ಟೀಮ್ ಸೇರಿಕೊಂಡಿದ್ದವರೆಲ್ಲ ಸೂಪರ್ ಸ್ಟಾರ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕಾಸ್ಟ್ಲಿ ಅನಿಸಿಕೊಂಡವರು ಝೀರೋಗಳಾಗಿದ್ದಾರೆ. ಚೇಸಿಂಗ್ ಅಸಾಧ್ಯ ಅನ್ಕೊಂಡಿದ್ದಂತ ಟೀಮ್ಗಳು ಮಿರಾಕಲ್ ಎನ್ನುವಂತೆ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಾ ಇದ್ದಾರೆ. ಬಟ್ 10 ಫ್ರಾಂಚೈಸಿಗಳ ಪೈಕಿ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಕಾಣ್ತಾ ಇರುವಂತದ್ದೇ ಸನ್ರೈಸರ್ಸ್ ಹೈದರಾಬಾದ್. SRH ನ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್. ಈಗಾಗಲೇ ಮೊದಲನೇ ಪಂದ್ಯದಲ್ಲಿ ಝಲಕ್ ತೋರಿಸಿರುವಂತ ಹೈದರಾಬಾದ್ ತಂಡ ಈ ಸೀಸನ್ ಅಲ್ಲಿ 300+ ರನ್ ಸ್ಕೋರ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಬೌಲರ್ಗಳಿಗೆ ಮರ್ಯಾದನೆ ಕೊಡದೆ ಚಚ್ಚುವಂತ ಪ್ಲೇಯರ್ಗಳೇ ಟೀಮ್ ನಲ್ಲಿದ್ದು ಅಗ್ರೆಸಿವ್ ಇಂಟೆಂಟ್ ನಲ್ಲೇ ಬ್ಯಾಟ್ ಬೀಸ್ತಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್, ನಿತೀಶ್ ಕುಮಾರ್ ರೆಡ್ಡಿ, ಇಶಾನ್ ಕಿಶನ್, ಕ್ಲಾಸೆನ್ ಹೀಗೆ ಎಲ್ಲರೂ ಕೂಡ ಪವರ್ ಹಿಟರ್ಗಳೇ ಇದ್ದಾರೆ. ಇದೇ ಈಗ ಹೈದರಾಬಾದ್ ತಂಡಕ್ಕೆ ಪ್ಲಸ್ ಆಗಿದೆ. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಭವಿಷ್ಯ ನಿಜವಾಗುತ್ತಾ? 18ನೇ ಸೀಸನ್ ಆರಂಭ ಆಗೋ ಮುಂಚೆಯೇ ಸಾಕಷ್ಟು ಕ್ರಿಕೆಟ್ ವಿಶ್ಲೇಷಕರು ಪ್ಲೇ ಆಫ್ಗೇರಬಹುದಾದಂಥ ತಂಡಗಳ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ರು. ಅದರಲ್ಲೂ 90% ವಿಶ್ಲೇಷಕರ ಬಾಯಲ್ಲಿ ಬಂದದ್ದೇ ಸನ್ರೈಸರ್ಸ್ ಹೈದರಾಬಾದ್ ಟೀಮ್. ಅವರ ನಿರೀಕ್ಷೆಯಂತೆಯೇ ಈ ಸೀಸನ್ ತಮ್ಮ ಮೊದಲ ಪಂದ್ಯದಲ್ಲೇ ಸಾಧಿಸಿ ತೋರಿಸಿದ್ದಾರೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ದಾಖಲೆಯ ರನ್ ಕಲೆ ಹಾಕಿದ್ದಾರೆ. ಅದರಲ್ಲೂ ಮೆಗಾ ಹರಾಜಿನಲ್ಲಿ ಹೈದರಾಬಾದ್ ತಂಡ ಸೇರಿದಂತ ಜಾರ್ಖಂಡ್ ಇಶಾನ್ ಕಿಶನ್ ಅಂತೂ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾನುವಾರ ಮಧ್ಯಾಹ್ನ ಹೈದರಾಬಾದ್ನ ರಣ ಬಿಸಿಲ ನಡುವೆ ಬ್ಯಾಟ್ ಹಿಡಿದು ಅಬ್ಬರಿಸಿದಂತ ಇಶಾನ್ ಕಿಶನ್ ಬೌಲರ್ಗಳಿಗೆ ನರಕವನ್ನೇ ತೋರಿಸಿದ್ರು. ರಾಜಸ್ಥಾನ ರಾಯಲ್ಸ್ ಬೌಲಿಂಗ್ ಅಟ್ಯಾಕ್ನ ಚಿಂದಿ ಉಡಾಯಿಸಿದಂತ ಕಿಶನ್ ಜಸ್ಟ್ 45 ಎಸೆತಗಳಲ್ಲಿ ಅಜೇಯ ಶತಕ ಸಿಡಿಸಿ ಸಂಭ್ರಮಿಸಿದ್ರು. ಪರಿಣಾಮ ಹೈದರಾಬಾದ್ ತಂಡ 286 ರನ್ಗಳನ್ನು ಕಲೆ ಹಾಕಿತು. ಇದು IPL ನಲ್ಲಿ 2ನೇ ಅತ್ಯಧಿಕ ಸ್ಕೋರ್ ಆಗಿದೆ. ಅಲ್ಲದೆ ಟಾಪ್ 5 ಹೈಯೆಸ್ಟ್ ಸ್ಕೋರ್ ನಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ತಂಡವೇ 4 ಬಾರಿ ಈ ಸಾಧನೆಯನ್ನ ಮಾಡಿದೆ. 2024ರಲ್ಲಿ RCB ವಿರುದ್ಧ SRH ತಂಡ 287 ರನ್ಗಳನ್ನು ಕಲೆ ಹಾಕಿತ್ತು. ಇದೇ ಈಗ IPL ಇತಿಹಾಸದಲ್ಲಿ ನಂಬರ್ 1 ಹೈಯೆಸ್ಟ್ ಸ್ಕೋರ್ ಆಗಿದೆ. 2025 ಅಂದ್ರೆ ಮೊನ್ನೆ ನಡೆದಂತ ಮ್ಯಾಚ್ ಅಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ 286 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದೇ ಈಗ IPL ಸೀಸನ್ ನ 2ನೇ ಅತ್ಯಧಿಕ ಸ್ಕೋರ್ ಆಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ 2024ರಲ್ಲಿ 3 ವಿಕೆಟ್ ನಷ್ಟಕ್ಕೆ 277 ರನ್ ಬಾರಿಸಿದ್ರು. ಇದು ಅವರ 3ನೇ ಸ್ಥಾನವಾಗಿದೆ. ಇನ್ನು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದು 2024ರಲ್ಲಿ ಕೋಲ್ಕತಾ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 272 ರನ್ಗಳನ್ನು ಬಾರಿಸಿತ್ತು. ಇದು 4ನೇ ಸ್ಥಾನವಾಗಿದೆ. ಇನ್ನು SRH ತಂಡ 2024ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 7 ವಿಕೆಟ್ ನಷ್ಟಕ್ಕೆ 266 ರನ್ಗಳನ್ನು ಕಲೆ ಹಾಕಿದ್ರು. ಸೊ ಹೀಗೆ ಟಾಪ್ 5 ರೇಸ್ನಲ್ಲಿ ಹೈದರಾಬಾದ್ ತಂಡವೇ 4 ಸಲ ಹೈಯೆಸ್ಟ್ ಸ್ಕೋರ್ಗಳನ್ನು ಕಲೆ ಹಾಕಿದೆ. ಅದು ಲಾಸ್ಟ್ ಸೀಸನ್ ನಲ್ಲೇ 4 ಬಾರಿ ಈ ರೀತಿಯಾದಂತಹ ಸ್ಕೋರ್ ಬಂದಿದೆ. ಇದಕ್ಕೂ ಮುನ್ನ RCB 5 ವಿಕೆಟ್ ನಷ್ಟಕ್ಕೆ 263 ರನ್ ಗಳಿಸಿದ್ದೇ IPL ಇತಿಹಾಸದಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿತ್ತು. 2013ರಿಂದ 2024ರವರೆಗೆ ಯಾರಿಂದಲೂ ಕೂಡ ಇದನ್ನ ಬ್ರೇಕ್ ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಹೈದರಾಬಾದ್ ಬ್ಯಾಟರ್ಸ್ ಬೌಲರ್ಗಳಿಗೆ ಕೇರೆ ಮಾಡದೆ ಬ್ಯಾಕ್ ಟು ಬ್ಯಾಕ್ ಈ ಸಾಧನೆ ಮಾಡಿದ್ದಾರೆ. ಈ ವರ್ಷವೂ ಮೊದಲ ಮ್ಯಾಚ್ ನಲ್ಲಿ ದಾಖಲೆ ಬರೆದಿದ್ದಾರೆ. ಇವರ ಬ್ಯಾಟಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ 300+ ರನ್ ಸಿಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ನಿಮಗೂ ಕೂಡ ಹೈದರಾಬಾದ್ ಟೀಮ್ ಸಿಕ್ಕಾಪಟ್ಟೆ ಡೇಂಜರಸ್ ಅನಿಸ್ತಿದ್ಯಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.